ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಮೇನ್ ಏನು ಸ್ಪೆಷಲ್ ಅಂತಂದ್ರೆ ಇವತ್ತು ಬ್ರದರ್ಸ್ ಡೇ. ಹೇಳಲು ಹೋದರೆ ಸಾವಿರ ಮಾತಿದೆ, ಬೆಳ್ಳಿಯ ಮೋಡಕ್ಕೂ ನಿಲ್ಲದೆ. ನಮ್ಮಣ್ಣಾಗ ನಾನು ಯಾವತ್ತೂ ಅಣ್ಣ ಅಂತ ಕರೆದೇ ಇಲ್ಲ. ಬಟ್ ಯಾರಾದ್ರ ಇದ್ರೆ ಅಷ್ಟ, ಇಲ್ಲ ಅಂತಂದ್ರೆ ಕಾಮನ್ ಫ್ರೆಂಡ್ಲಿ ಆಗಿ ನೇಮ್ ಯೂಸ್ ಮಾಡಿ ನಾನು ಕರಿತೀನಿ. ಅಣ್ಣ ಅಂತ ಹೆಚ್ಚು ಕರೆಯೋದಿಲ್ಲ. ಇವತ್ತಿನ ದಿನ ಆ್ಯಕ್ಚುಲಿ ನಮ್ಮ ಅಣ್ಣ ಬಂದೇನೋ ಒಂದು ಸರ್ಪ್ರೈಸ್ ಕೊಡ್ಬೇಕಂತ, ಬಟ್ ಸರ್ಪ್ರೈಸ್ ಕೊಟ್ರೆ ಅವನಿಗೆ ಆಮೇಲೆ ಅದನ್ನು ಎಕ್ಸ್ಚೇಂಜ ಮಾಡಿಸ್ತಾನೆ ಫಾರ್ ಶೋರ್. ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ಅಷ್ಟೊಂದು ದೊಡ್ಡ ಗಿಫ್ಟ್ ಏನಿಲ್ಲ, ನಾರ್ಮಲ್ ಗಿಫ್ಟ್ ಕೊಡ್ಬೇಕನ್ನೋದು ನನ್ನ ಆಸೆ. ಬಿಕಾಸ್ ಎವ್ರಿ ಟೈಮ್ ಬೆಂಗ್ಳೂರು ಹೋಗಿ ತರಾತೀನಿ ಅಂತ ಹೇಳ್ತೀನಿ, ಬಟ್ ನಾನು ತರ್ತಿರ್ಲಿಲ್ಲ. ಬಿಕಾಸ್ ಅಲ್ಲಿ ಬೆಂಗಳೂರೊಳಗೆ ಗರ್ಲ್ಸಿಗೆ ಭಾಳ ಐಟಮ್ ಸಿಗ್ತಾವೆ, ಬಟ್ ಬಾಯ್ಸಿಗೆ ಸಿಕ್ಕಿರೋ ಕಡಿಮೆ ಐಟಮ್ ಅನ್ನಿಸ್ತೈತೆ ನನಗಲ್ಲೇ. ಬಟ್ ಕಾಸ್ಟ್ಲಿ ಕಂಪೇರ್ ಟು ಬೆಲ್ಗಮ್ ಮಾಡಿದ್ರೆ ಬೆಂಗಳೂರು ಭಾಳ ಕಾಸ್ಟ್ಲಿ ಆಗ್ತೈತಿ ಬಾಯ್ಸ್ ಸಂಬಂಧ. ಸೊ ಎವ್ರಿ ಟೈಮ್ ತರ್ತೀನಿ ಅಂತ ಕಾಲ್ ಮಾಡ್ತಿದ್ನಿ, ಬಟ್ ತರ್ತಿರ್ಲಿಲ್ಲ. ಇಲ್ಲಿ ಬಂದೆ ಕೊಡಿಸ್ತೀನಿ ಟೈಮ್, ಇಲ್ಲ ಕೊಡಿಸ್ತಿರ್ಲಿಲ್ಲ. ಸೊ ಇದು ಮೊನ್ನೆನೂ 2 days ಬೆಂಗ್ಳೂರು ಹೋದಾಗೂ ತರ್ತೇನೆ ಅಂತ ಹೇಳಿದ್ನಿ, ಬಟ್ ಏನೂ ತರಲಿಲ್ಲ. ಪಾಪ ಅನಿಸ್ತಾ. ಬ್ರದರ್ಸ್ ಡೇ ಐತಿ ಇವತ್ತು. ಏನಾದರೂ ಒಂದು ಕೊಡಿಸ್ಬೇಕಂತ, ಅಷ್ಟು ದೊಡ್ಡ ಗಿಫ್ಟ್ ಕೊಡಲಿಲ್ಲ ಅಂದ್ರೂ ಒಂದು ಸಣ್ಣ ಗಿಫ್ಟ್ ಕೊಡ್ಬೇಕನ್ನೋದು ನನಗೆ ಆಸೆ ಐತಿ. ಆ್ಯಂಡ್ ಇದು ಅವನಿಗೆ ಗೊತ್ತಿಲ್ಲ, ಈ ಲಾಗ್ ಮಾಡೋದು ಅವನಿಗೆ ಗೊತ್ತಿಲ್ಲ. ಅದು ಅವನಿಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಲಿ. ಆ್ಯಂಡ್ ಮೇನ್ ಥಿಂಗ್ ನಮ್ಮನ್ನಾಗ ಸಾರಿ ಹೇಳ್ಬೇಕಂತದೇನು ಇದ್ರೊಳಗೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅವಾಗ ನಾವು ಸಣ್ಣವರಿದ್ದಾಗ ಸಣ್ಣಕ್ಕಿದ್ದು ಜಾಬ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಅವನಿಗೆ ಭಾಳ ಸರಿ ನಾ ಅಂದಿರೋದೇನಂದ್ರೆ ಜಾಬ್ ಮಾಡು, ಕೆಲಸ ಮಾಡು. ಈವನ್ ಊಟ ಮಾಡಬೇಕಾದ್ರೂ ನಾನು ಭಾಳ ಸರಿ ಅಂದಿದ್ನಿ. ನಮ್ಮ ಮಮ್ಮಿ ಬೈತಿದ್ರು ಊಟ ಮಾಡಬೇಕಾದ್ರೆ ಅನ್ಬಾರ್ದು ಅಂಥೇಳಿ. ಬಟ್ ನನ್ನಿಂದ ಭಾಳ ಹರ್ಟ್ ಆಗೈತೆ ಅವನಿಗೆ. ಬಟ್ ಯಾವ ಇಂಟೆನ್ಷನ್ ಇಟ್ಕೊಂಡು ನಾ ಏನು ಅಂತಿರಲಿಲ್ಲ. ನಾವು ಒಂದು ಲೆವೆಲಿಗೆ ಬರಲಿ ಅಂತ ಅಂತಿದ್ನಿ. ಅದನ್ನು ನಾವು ಏನೋ ಮನಸ್ಸಿನಾಗ ಇಟ್ಕೊಂಡಿದ್ರು, ಅದನ್ನು ತೋರಿಸ್ಕೋತಿರ್ಲಿಲ್ಲ ಅವ. ಇವಾಗೂ ನಾನು ಏನಾದ್ರೂ ಅವ್ನ ಮನ್ಸೋಗಿ ಇಟ್ಕೋತಾನೆ, ಬಟ್ ತೋರಿಸ್ಕೊಳಂಗಿಲ್ಲ. ಸೊ ಅದ್ರ ಸಂಬಂಧ ಸಾರಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಗಿಫ್ಟ್ ಏನು ಕೊಡ್ಬೇಕನ್ನೋದಿತ್ತು ಅಂತಂದ್ರೆ ಒಂದು ಸಿಲ್ವರ್ ಒಳಗೆ ಬ್ರಾಸ್ಲೆಟ್ ಆಗಲಿ, ರಿಂಗ್ ಆಗಲಿ, ಈ ಥರ ಕೊಡ್ಬೇಕಂತಿತ್ತು. ಬಟ್ ನಮ್ಮನ್ನಾಗ ಏನಂತಂದ್ರೆ ಸಿಲ್ವರ್ ನೀವು ಏನೋ ಒಂದು ಕಷ್ಟಕ್ಕಂತೆ ವಾಪಸ್ ಅಡ ಇಡೋದಾಗಲಿ ಅಥವಾ ವಾಪಸ್ ರಿಟರ್ನ್ ಮಾಡ್ಬೇಕಂತ ಹೋದ್ರೂ ಅದು ಅಷ್ಟು ರೇಟ್ ಬರೋಂಗಿಲ್ಲ. ಸೊ ಅವನೇನಂದ್ರೆ ತೊಗೊಂಡ್ರೆ ಗೋಲ್ಡ್ ತೊಗೋಬೇಕು, 1 ಗ್ರಾಮ್ ತೊಗೊಂಡ್ರು ಗೋಲ್ಡ್ ತೊಗೋಬೇಕು ಅನ್ನೋದು ಅವನದ. ಬಟ್ ಇವಾಗ ಅಷ್ಟೆಲ್ಲ ಕೊಡೋ ಅಷ್ಟು ನನ್ನ ಕಡೆ ಅಷ್ಟು ಶಕ್ತಿ ಇಲ್ಲ. ಅಷ್ಟು ಜಲ್ದಿ ಆಗಲಿ ಅಂತ ಬೇಡ್ಕೊತೇನೆ ದೇವ್ರ ಕಡೆ. ಸೊ ಸಿಲ್ವರ್ ಕೊಟ್ಟರೆ ಅವನಿಗೆ ಇಷ್ಟ ಇಲ್ಲ. ಒಂದು ಶರ್ಟ್ ಆಗಲಿ, ಹುಡೀಸ್ ಆಗಲಿ, ಶೂ ಆಗಲಿ, ಇದ್ರೊಳಗೆ ಒಂದು ಏನೋ ಅವ್ನಿಗೇನೋ ಇಷ್ಟ ಆಗ್ತದೆ ಅಂಥೇಳಿ ಅವನ್ನ ಕರ್ಕೊಂಡೋಗಿ ಕೊಡಿಸ್ತೀನಿ. ಇದೊಂದು ಸಣ್ಣ ಲಾಗ್ ಆಗ್ತಿದೆ ಅಷ್ಟ. ಆ್ಯಕ್ಚುಲಿ ಅವ್ನು ನನಗೆ ಮಾಡ್ಬೇಕಾ, ಬಟ್ ಇಟ್ಸ್ ಓಕೆ. ನನಗೆ ಅವ್ನು ಮಾಡಲಿಲ್ಲ ಅಂದ್ರೆ ನಡೀತೈತಿ. ಅವ್ನು ಹ್ಯಾಪಿಯಾಗಿದ್ದರೆ ನನಗೆ ಅಷ್ಟೇ ಸಾಕು. ಮೇನ್ ಥಿಂಗ್ ಏನಂತಂದ್ರೆ ನಮ್ಮ ಅಣ್ಣ ನನಗೆ ಒಂದು ಅಮೌಂಟ್ ರಿಲೇಟೆಡ್ ಆಗಲಿ ಅಥವಾ ಯಾವುದ್ರೊಳಗೂ ನನಗೆ ಹೆಲ್ಪ್ ಮಾಡಿಲ್ಲ. ಬಟ್ ಅದಕ್ಕೂ ಹೆಚ್ಚಿಗೆ ನನಗೆ ಹೆಲ್ಪ್ ಮಾಡಿದ್ದಾನೆ. ಕೆಲವೊಂದು ಬ್ಯಾಡ್ ಮೂಮೆಂಟ್, ಅದು 2024 ಒಳಗೆ ಭಾಳ ಬ್ಯಾಡ್ ಮೂಮೆಂಟ್ಗಳೆಲ್ಲ ನಾನು ಫೇಸ್ ಮಾಡಿ ಬನ್ನಿ. ಸೊ ಅದ್ರೊಳಗನ ಏನಾದ್ರೂ ನಾನು ನಿನ್ನ ಜೊತೆಗೆ ಇರ್ತೇನಂತ ಹೇಳಿದ್ದು ಫಸ್ಟ್ ಅಂತಂದ್ರೆ ನಮ್ಮ ಅಣ್ಣ. ಸೊ ಅದ್ರ ಸಲುವಾಗಿ ನಾನು ಯಾವಾಗೂ ಅವನಿಗೆ ಸಪೋರ್ಟಾಗಿ ಇರ್ತೀನಿ. ಈ ವಿಡಿಯೋ ನೋಡಿದ್ರೆ ಅವನಿಗೆ ಸೀರಿಯಸ್ಲಿ ನಗು ಬರ್ತೈತೆ ಅಳು ಬರ್ತೈತೆ ಗೊತ್ತಿಲ್ಲ. ಬಿಕಾಸ್ ಬಟ್ ಫ್ರ್ಯಾಂಕ್ಲಿ ನಾನು ಏನು ಹೇಳ್ತೇನೆಂದ್ರೆ ನನ್ನ ಕೆಲವೊಂದು ಭಾಳ ಬ್ಯಾಡ್ ಮೂಮೆಂಟಿಗೂ ನಮ್ಮಣ್ಣ ನನ್ನ ಜೊತೆಗಿದ್ದಾನ. ಸೊ ಅವನಿಗೂ ನಾನು ಏನೋ ಒಂದು ಕೆಟ್ಟ ಟೈಮ್ ಆಗಲಿ, ಜಗಳ ಆಡ್ತೀವಿ ಹಾಗೇನಿಲ್ಲ, ಜಗಳ ಅಂತೂ ಕೇಳೋಂಗೇನೇ ಇಲ್ಲ, ಅಷ್ಟು ಜಗಳ ಆಡ್ತೀವಿ. ಬಟ್ ಯಾವಾಗೂ ಅವನ ಕೈ ನಾನು ಬಿಡೋಂಗಿಲ್ಲ, ಯಾವಾಗೂ ಸಪೋರ್ಟಿವ್ ಆಗಿ ನಿಲ್ತೇನೆ. ಆ್ಯಕ್ಚುಲಿ
ಅವ್ನು ಯಾವಾಗನೋ ಜಾಬ್ ಮಾಡತ್ತಿದ್ದ. ಬಟ್ ಫ್ಯಾಮಿಲಿ ಒಳಗೆ ಏನಂದ್ರೆ ಕೆಲವೊಬ್ರು ಇರ್ತಾರಲ್ಲ, ಜಾಬ್ ಮಾಡಬೇಡ ಸ್ಟಡಿ ಮಾಡು. ಅವನಿಗೆ ಸ್ಟಡಿ ಮಾಡೋಕ್ಕನ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಒಂದು ಹೇಳೋದೇನಂತಂದ್ರೆ, ನಮ್ಮ ಅಣ್ಣ ಅಂತನಲ್ಲ, ಯಾರಿಗಾದ್ರೂ ಒಂದು ಕಲಿಸ್ಬೇಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರನ ಕಲಿಸ್ರಿ, ಅಥವಾ ಅಮೌಂಟ್ ವೇಸ್ಟ್ ಮಾಡಿರಿ ಅಥವಾ ಇನ್ವೆಸ್ಟ್ ಮಾಡಿರಿ. ಸುಮ್ಮನೆ ಅವ್ರಿಗೆ ಇಂಟ್ರೆಸ್ಟ್ ಇರೋಂಗಿಲ್ಲ, ಅಮೌಂಟ್ ಇನ್ವೆಸ್ಟ್ ಮಾಡಿ ಕಲಿ ಅಂತಂದ್ರೆ ಅದು ಯಾರೂ ಕಲಿಯೋದಿಲ್ಲ. ಫುಲ್ ಒಂದು ಪ್ಲೇಟ್ ಒಳಗೆ ತಿಂತಿನಂತ ಇಷ್ಟೊಂದು ಇಟ್ರೆ ಯಾರು ತಿನ್ನಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಎಷ್ಟಿಷ್ಟ, ಎಷ್ಟು ಹೊಟ್ಟೆ ಹಿಡಿತೈತಲ್ಲ ಅಷ್ಟೇ ತಿನ್ಬೇಕು. ಸೊ ಹೀಗಾಗಿ ಅವ್ನು ಜಾಬ್ ಮಾಡ್ತಿದ್ದ, ಅದನ್ನು ಬೇಡ ಬಿಡಿಸಿ ಏನು ಮಾಡಿದಂದ್ರೆ, ಇಲ್ಲ ಕಲಿಬೇಕಂತ ಹೇಳಿ. ಬಟ್ ಇವ್ ನಮ್ಗೆ ಹೇಳ್ತಿದ್ದ ಇಂಟ್ರೆಸ್ಟ್ ಇಲ್ಲ ಅಂಥೇಳಿ. ಇನ್ನು ಜಾಬ್ ಏನಾದರೂ ಓನ್ ಬಿಸ್ನೆಸ್ ಹಾಕ್ಬೇಕಂದ್ರೆ ಆ ಮೂಮೆಂಟ್ ಒಳಗೆ ಅಮೌಂಟ್ ಇರಲಿಲ್ಲ. ಒಂದು 7-8 ಸರಿ ನಾವು ಶಾಪ್ ನೋಡ್ತಿದ್ವಿ, ಎಲ್ಲ ಫಿಕ್ಸ್ ಆಗ್ತಿತ್ತು, ಬಟ್ ಅಮೌಂಟ್ ಸಂಬಂಧ ನಿಲ್ತಿತ್ತು. ಹಿಂಗೆ 7-8 ಸರಿ ಕ್ಯಾನ್ಸಲ್ ಆಯಿತು. ಎಟ್ ಲಾಸ್ಟ್ ಒಂದು ಓಪನ್ ಆಯಿತು. ಸೊ ಇವಾಗ ಆಗತ್ತೈತಿ, ಚಲೋ ನಡೆಯತೈತಿ, ಹಾಗೇನಿಲ್ಲ. ಬಿಸ್ನೆಸ್ ಅಂದ್ರೆ ಒನ್ ಟೈಮ್ ಹೇಳ್ತೈತಿ, ಒನ್ ಟೈಮ್ ಬೀಳ್ತೈತಿ. ಬಟ್ ಎಲ್ಲದಕ್ಕೂ ರೆಡಿಯಾಗಿನ ಐತಿ ಅಂತಂದ್ರೆ ಮುಂದೆ ನಡ್ಸ್ಕೊಂಡು ಹೋಗ್ಬೇಕಾ. ಆ್ಯಂಡ್ ಸೊ ಹೀಗಾಗಿ ಅವ್ನು ಜಾಬ್ ಮಾಡೋ ಸ್ವಲ್ಪ ಡಿಲೇ ಆಯಿತು. ಅವನದು ಲಕ್ಕೋ ಅಥವಾ ಏನೋ ಗೊತ್ತಿಲ್ಲ. ಇವಾಗ ಚಲೋ ನಡ್ದೈತಿ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್, ನನ್ನ ಫ್ಯಾಮಿಲಿ ಒಳಗೆ ಯಾವ ಥರ ಟ್ರೀಟ್ ಮಾಡಿದಂದ್ರೆ, ನಮ್ಮ ಫ್ಯಾಮಿಲಿ ಅಂದರೆ ಫುಲ್ ನಮ್ಮ ಮಮ್ಮಿ ಸೈಡ ಪಪ್ಪನ ಸೈಡ್ ಅಂತ ಡಿಫ್ರೆಂಟ್ ಮಾಡಿ ಹೇಳತ್ತಿಲ್ಲ. ಅಷ್ಟರೊಳಗೂ ಸ್ವಲ್ಪ ಜನ ಹೆಂಗಂತಂದ್ರೆ, ನಮ್ಮ ಅಣ್ಣನ ಹೆಂಗೆ ಯೂಸ್ ಮಾಡಿದ್ರಂದ್ರೆ, ಲೈಕ್ ಅವ್ರಿಗೇನೋ ಕೆಲಸ ಇರ್ತೈತಿ, ಆ ಕೆಲ್ಸದ ಟೈಮ್ ಒಳಗೆ ನಮ್ಮ ಅಣ್ಣ ನೆನಪಾಗ್ತಾನೆ. ಅದೋ ಕೆಲಸ ಏನು ಇರಲಿಲ್ಲ ಅಂತಂದ್ರೆ ಬೈಯಾಕು ನಮ್ಮ ಅಣ್ಣನ, ಅಂದರೆ ಜಾಬ್ ಹತ್ತಂಗಿಲ್ಲ, ಫ್ರೆಂಡ್ಸ್ ಜೊತೆ ಅಡ್ಡಾಡ್ತಾನೆ, ಖಾಲಿ ಇರ್ತಾನೆ. ಕಿರಾಣಿ ಅಂಗಡಿಯೊಳಗೆ ಕೆಲಸ ಸಿಗ್ತೈತಿ ಇವನಿಗೆ, ಬೇರೆ ಎಲ್ಲಿ ಕೆಲಸ ಸಿಗಂಗಿಲ್ಲ. ಹಿಂಗೆ ಭಾಳ ಫಾಲ್ತು ಅಂದವ್ರಿದ್ದಾರೆ. ಆಮೇಲೆ ಕೆಲ್ಸಕ್ಕಾಕಿ ಭಾಳ ಯೂಸ್ ಮಾಡ್ಕೊಂಡಿದ್ದಾರೆ. ತಡೆದಿರೋ ಮಾತೆಲ್ಲವೂ ತಲುಪಲೇಬೇಕಲ್ಲವೇ. ನಾವು ಹೇಳ್ತಿದ್ವಿ ಕೆಲ್ಸಕ್ಕೆ ಕರೆಯತ್ತಾರ, ಇದಕ್ಕೆ ಹೋಗ್ತಿ ಅಂತೇಳಿ. ಬಟ್ ಸ್ಟಿಲ್ ಅವನಿಗೆ ಏನಂದ್ರೆ ಡೈರೆಕ್ಟ್ ಹೇಳಂಗಿಲ್ಲ, ನಂತರ ಅವ್ನು ಡೈರೆಕ್ಟಾಗಿ ಹೇಳಂಗಿಲ್ಲ. ಇವಾಗ ಅವ್ರೇನೋ ಅಂದಿದ್ರು, ಆಮೇಲೆ ಕೆಲ್ಸಕ್ಕೆ ಕರೆದ್ರೂ ನಮ್ಮ ಅಣ್ಣ ಹ್ಞೂ ಅಂದ್ಬಿಡ್ತಾನೆ. ಸೊ ಇವಾಗ ಕರೆಕ್ಟ್ ಬುದ್ಧಿ ಬಂದೈತೆ ನಮ್ಮ ಅಣ್ಣಾಗ. ಇವಾಗೇನು ಫ್ಯಾಮಿಲಿ ಒಳಗೆ ಅವ್ರು ಯಾರು ಅಂದಿರ್ತಾರಲ್ಲ, ಅವ್ರು ಕಾಲ್ ಮಾಡಿ ಕರೆದ್ರೂ, ಇಲ್ಲ ನಾನು ಬ್ಯುಸಿ ಅದೇನಿ, ಇಲ್ಲ ನಾನು ಹೊರಗದೇನಿ, ಇಲ್ಲ ಕಾಲ್ ಪಿಕ್ ಮಾಡೋಂಗಿಲ್ಲ. ಸೊ ಈ ಥರ ನಮ್ಮ ಅಣ್ಣಗೆ ಬುದ್ಧಿ ಬಂದೈತಿ. ಇದನ್ನು ಅವಾಗ ಬಂದಿದ್ರೆ ನಾವು ಎಷ್ಟೋ ಉದ್ಧಾರ ಆಗ್ತಿದ್ವಿ ಅನಿಸ್ತೈತಿ. ಬಟ್ ಲೇಟ್ ಆದರೂ ನಮ್ಮ ಅಣ್ಣಗೆ ಬುದ್ಧಿ ಬಂದೈತಿ. ಆ್ಯಂಡ್ ಅವರೆಲ್ಲ ಯಾರು ಪಾಲ್ತು ಅಂದವರಾಗಲಿ ಅಥವಾ ಕೆಲಸಕ್ಕಾಗಿ ಯೂಸ್ ಮಾಡ್ಕೊಂಡವ್ರಿಗಾಗಲಿ ಈ ವಿಡಿಯೋ ನೋಡಿ ಪಕ್ಕ ಗೊತ್ತಾಗಿರ್ತೈತಿ. ಇವಾಗ ಒಬ್ರು ಜಾಬ್ ಮಾಡತ್ತಿಲ್ಲ ಅಂತಂದ್ರೆ ಅಷ್ಟು ಕೀಳಾಗಿ ಯಾರನ್ನೂ ನೋಡಬೇಡ್ರಿ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಟ್ಯಾಲೆಂಟ್ ಇರ್ತೈತಿ, ಅದನ್ನು ಹೊರಗೆ ತರಕ್ಕೆ ಸ್ವಲ್ಪ ಟೈಮ್ ಆಗ್ತೈತಿ, ಅಥವಾ ಒಬ್ರು ಯಾರಾದರೂ ಸಪೋರ್ಟ್ ಇರಬೇಕಾ. ಅಷ್ಟು ಕೇವಲವಾಗಿ ಯಾರಿಗೂ ನೋಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಅದು ಯಾರಾಗಲಿ, ನಮ್ಮ ಅಣ್ಣ ಆಗಲಿ. ಇವಾಗ ನಾನು ಜಾಬ್ ಮಾಡತ್ತೀನಿ, ಇಫ್ ನಾನು ಜಾಬ್ ಮಾಡತ್ತಿರಲಿಲ್ಲ ಅಂತಂದ್ರೆ ಸೇಮ್ ವರ್ಡ್ಸ್ ನನಗೂ ಬರ್ತಿತ್ತು. ಸೊ ಅದ್ರ ಸಲುವಾಗಿ ಯಾರಿಗೂ ಅಷ್ಟು ಕೇವಲವಾಗಿ ನೋಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಆ್ಯಂಡ್ ಏನಪ್ಪ, ಪ್ರತಿಯೊಂದು ವೀಡಿಯೋದೊಳಗೆ ಫ್ಯಾಮಿಲಿ ಬಗ್ಗೆ ಅಷ್ಟಂತಾರೆ ಇಷ್ಟಂತಾರೆ ಅಂಥೇಳಿ. ಎಸ್, ಫ್ಯಾಮಿಲಿ ಒಳಗೆ ಆ ಥರ ನಾವು ಬುದ್ಧಿ ಕಲ್ತೇವೆ. ಆ್ಯಂಡ್ ಒಬ್ಬರೇ ನಮಗೆ ಭಾಳ ಹೆಲ್ಪ್ ಮಾಡಿದ್ದ ಅಂದ್ರೆ, ನಾವಿನ್ನೂ ಬೆಂಗಳೂರಾಗಿದ್ವಿ, ಸಡನ್ನಾಗಿ ಹಿಂಗೆ ಹೇಳಿದ್ರಂದ್ರೆ ಆ ಮನೆಯೊಳಗೆ ಇರೋಕೆ ಯಾರಿಗಾದ್ರೂ ಇಷ್ಟ ಆಗಂಗಿಲ್ಲ. ಸೊ ಆ ಮೂಮೆಂಟ್ ಒಳಗೆ ನಮ್ಮ ಮಮ್ಮಿನ ಫಸ್ಟ್ ಅಕ್ಕ, ನಮ್ಮ ದೊಡ್ಡಮ್ಮ, ಅವರ ತಮ್ಮ ಮಕ್ಕಳಿಗಿಂತನೂ ಹೆಚ್ಚಿಗೆ ನಮ್ಮ ಅಣ್ಣನ ಕೇರ್ ಮಾಡಿ ಚಲೋ ನೋಡಿದಾರು. ಯಾರಿಗೆ ಆ ಥರ ನೋಡಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರ ನಮ್ಮ ಅಣ್ಣಗೆ ಭಾಳ ಹೆಲ್ಪ್ ಮಾಡಿದಾರು. ಇವನ್ ಊಟ ಹಚ್ಕೊಡೋದ್ರಾಗೂ ಯಾವುದೇ ಭೇದ ಭಾವ ಮಾಡಿಲ್ಲ. ಆ್ಯಂಡ್ ಆ ಅಣ್ಣಗಳಾಗಿದ್ರು ಎಲ್ಲ ಚಲೋ ತಂಗೆ ನೋಡಿದಾರು. ಸೊ ಅವ್ರಿಗೆ ಈ ವಿಡಿಯೋದಾಗ ನಾನು ಮೇನ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಿಕಾಸ್ ನಾನು ಇರಲಿಲ್ಲ ಆ್ಯಂಡ್ ನಮ್ಮ ಮಮ್ಮಿನೂ ಇರಲಿಲ್ಲ ಅಂದಮೇಲೆ ಚಲೋ ತಂಗೆನ ನೋಡಿದಾರೆ ಅವ್ರು. ಸೊ ಅವ್ರಿಗೆ ಥ್ಯಾಂಕ್ ಯು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಆ್ಯಂಡ್ ಇವಾಗ ಟೈಮ 3 o'clock ಆಯ್ತಾ. ಈ ವಿಡಿಯೋ ನಮ್ಮ ಅಣ್ಣ ನೋಡಿದರೆ ಶಾಕ್ ಆಗ್ತೈತಿ. 1% ಅವನಿಗೆ ಗೆಸ್ ಇಲ್ಲ ನಾ ಈ ವಿಡಿಯೋ ಮಾಡ್ತೇನೆ ಅಂಥೇಳಿ. ಆಮೇಲೆ ಇವಾಗ ನಾನು ರೆಡಿಯಾಗಿ ಶಾಪ್ ಹತ್ರ ಹೋಗ್ತೀನಿ. ಅಲ್ಲಿ ಹೋಗಿ ನಮ್ಮ ಅಣ್ಣನ ಕರ್ಕೊಂಡು ಮಾರ್ಕೆಟಿಗೆ ಹೋಗೋದೈತಿ. ನನಗೇನೋ ತರೋದೈತಂತೆ ಸುಳ್ಳು ಹೇಳಿ ಅವನು ಕರ್ಕೊಂಡೋಗಿ ಏನೋ ಕೊಡಿಸ್ತೇನೆ. ಅವ್ನು ಏನು ತಗೋತಾನೆ, ಇವನ್ ಒಂದು 500 ಶರ್ಟ್ ತೊಗೊಂಡ್ರು ಇಟ್ಸ್ ಓಕೆ. ಬಟ್ ಗಿಫ್ಟ್
ಅದಕ್ಕೆ ಅಮೌಂಟ್ 1 ರೂಪೀಸ್ ತೊಗೊಂಡ್ರು ಗಿಫ್ಟ್ ಅಂತಾರೆ, 500 ತೊಗೊಂಡ್ರು ಗಿಫ್ಟ್ ಅಂತಾರೆ, 1000 ತೊಗೊಂಡ್ರು ಗಿಫ್ಟ್ ಅಂತಾರೆ. ಸೊ ಅವ್ನು ಯಾವ ತಗೋತಾನೋ ಅದನ್ನು ನಾನು ಕಳಿಸ್ತೇನೆ. ಸೊ ನಾನು ಇವಾಗ ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತೇನೆ. ಸೊ ಸ್ಟೇಟ್ಯೂನ್ ಆಗಿರಿ. ಇವಾಗ ಆಲ್ರೆಡಿ ನಿಯರ್ ಬೈ ಶಾಪ್ ಅದೇನಿ. ಇಲ್ಲಿಂದ ಒಂದು 2 ಮಿನಿಟ್ಸ್ ಅಷ್ಟೇ ನಮ್ಮ ಶಾಪ್ ಬರಲ್ಲ. ಕ್ಯಾಮ್ರಾ ಬ್ಲರ್ ಐತಿ. ಇದು ಹಿಂಗೆ ಕೂತಿರೋದು ನಮ್ಮ ಮಮ್ಮಿ. ಸೊ ಇವಾಗ ನಾವು ಅಣ್ಣನ ಕರ್ಕೊಂಡು ಅಲ್ಲಿಂದ ಶಾಪ್ ಅವನಿಗೆ ಗಿಫ್ಟ್ ಕೊಡ್ಸಕ್ಕೆ ಹೋಗ್ತೇನೆ. ಮಂತು ಗಿಫ್ಟ್ ಅಂದ್ರೆ ನೀನು ಕಾಸ್ಟ್ಲಿ ಗಿಫ್ಟ್ ಇಷ್ಟ ಆಗ್ತಿತ್ತೋ ಇನ್ನು ಕಡಿಮೆದಿದ್ರು ಗಿಫ್ಟ್ ಇಷ್ಟ ಆಗ್ತಿತ್ತು, ಪರ್ಟಿಕ್ಯುಲರ್ ತಗೊಂಡ್ರೆ ಅಂತ ಹೇಳಿ ಗಿಫ್ಟ್ ಇಷ್ಟ ಆಗ್ತಿತ್ತು ಏನು? ಹಂಗೇನಿಲ್ಲ, ಗಿಫ್ಟ್ ಅಂದರೆ ಒಂದು ಜೋರಾಗಿ ಮಾತಾಡ್ಬೇಕಾ? ಹಂಗೇನಿಲ್ಲ, ಗಿಫ್ಟ್ ಅಂದರೆ ಯಾವುದಾದ್ರೂ ಓಕೆ. ಸೊ ಇವಾಗ ನಾವು ಹೋಗತ್ತೇವಿ. ಸೊ ಲೆಟ್ಸ್ ಸಿ. ಸೊ ಇವಾಗ ನಾನು ಆನ್ ದ ವೇ ಹೋಗತ್ತೀನಿ. ಈ ವ್ಲಾಗ್ ಬಗ್ಗೆ ಸ್ವಲ್ಪನೂ ನಮ್ಮ ಮನ್ಯಾಗ ಗೆಸ್ ಏನು ಐತೆ ಅನ್ನೋದು ಗೊತ್ತಿಲ್ಲ. ಸೊ ಅಂತೂ ಒಂದು 10,000 ಕೊಡ್ತೀನಿ ಅಂದರೆ ನಾನು ನೀ ಏನು ತಗೋಬೋದು? ಜೋರಾಗಿ ಹೇಳ್ಬೇಕಾ? ಡ್ರೆಸ್ ನೋಡಿ ಯಾವುದು टी शर्ट में फुल स्लीव्स एटलीस्ट. ಇಲ್ಲಿ ನೋಡ ಸುರ ಸುಂದರ ಇಷ್ಟ ಮಾಡತ್ತೇನೆ. ಫೈನಲಿ ನಮ್ಮ ಮನ್ಯಾಗ ಏನು ಕೊಡಿಸ್ಬೇಕು ಅನ್ನೋದು ನನ್ನ ಪ್ಲ್ಯಾನ್ ಇತ್ತು. ಅದ್ರ ಪ್ರಕಾರ ನನ್ನ ಮಾರ್ಕೆಟಿಗೆ ಕರ್ಕೊಂಡು ಹೋದ್ನಿ. ಆ ಶಾಪಿಗೆ ಹೋಗೋ ಮಟ್ಟನೂ ನಮ್ಮ ಮನ್ಯಾಗ ಗೊತ್ತಿರಲಿಲ್ಲ ಯಾಕಂತ ಕೇಳೋದಿದ್ದ. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಾ ಕೊಡ್ಸತ್ತೀನಿ ಅಂಥೇಳಿ. ಸ್ಟಾರ್ಟಿಂಗ್ ಬೇಡ ಅಂತ ಫುಲ್ ಬಿಲ್ಡಪ್ ಕೊಟ್ಟ. ಆಮೇಲೆ ಫಸ್ಟ್ ಟೈಮ್ ಒಂದು ಹುಡೀಸ್ ಆ್ಯಕ್ಚುಲಿ ತೊಗೊಳಿದ್ದಿತ್ತು ನನಗೆ ಬೆಂಗಳೂರಾಗ ನೋಡಿದ ರೀತಿ. ಬಟ್ ಇಲ್ಲೆಲ್ಲಿ ಆ ಥರದ್ದಿಲ್ಲ. ಸೊ ಫಸ್ಟ್ ಟೈಮ್ ಹೇಳ್ಬೋದು ನಮ್ಮ ಅಣ್ಣ ಒಂದು ಶರ್ಟ್ ಸಂಬಂಧ ಒಂದು ಲಾಸ್ಟಿಗೆ ಸೆಲೆಕ್ಟ್ ಆಗಿದ್ದಂದರೆ 8ನೇ ಅಂಗಡಿ ತೊಗೊಳಕ್ಕೆ ಹೋಗಿದ್ದ ಬೇರೆ ಸಿಕ್ಕಿದ್ದ ಬೇರೆ. ಅವ್ನ ಸೈಜಿಗೆ ಅದು ಯಾವುದು ಸಿಗಲಿಲ್ಲ, ಸ್ಮಾಲ್ ಸೈಜ್ ಇರಲಿಲ್ಲ ಆ್ಯಕ್ಚುಲಿ. ಸಿಕ್ಕಿದ್ದು ಅವನಿಗೆ ಇಷ್ಟ ಆಗಲಿಲ್ಲ. ಇಟ್ಸ್ ಲಾಸ್ಟ್ ಇದೊಂದು ಸ್ವಲ್ಪ ಶರ್ಟ್ ಡಿಫ್ರೆಂಟ್ ಆಗೈತಿ. ಆ್ಯಂಡ್ ಅಂತೂ ನಿನಗೆ ಶರ್ಟ್ ಇಷ್ಟ ಆಯ್ತೇನಿಲ್ಲ ಇದು? ಫೈನಲಿ ಇಷ್ಟ ಆಯ್ತು. ಏನು ಅನ್ಸಿತ್ತು? ನೀವು ಒಂದು ಸ್ವಲ್ಪ ಗೆಸ್ ಮಾಡಿದ್ದಿ ನಾ ಕೊಡಾತೇನೆ ಅಂತ ಹೇಳಿ. ಇಲ್ಲ, ಏನು ಗೆಸ್ ಮಾಡಲಿಲ್ಲ, ಸರ್ಪ್ರೈಸ್ ಅನ್ಸಿತ್ತು ಅಷ್ಟು. ನೀವು ಹೇಳೋದು ನೋಡಿದ್ರೆ ಹೆಂಗೆ ಅನ್ಸತ್ತಂದ್ರೆ ಈ ಮಧು ನಿಖಿಲ್ ಗೌಡ ಅವ್ರು ಹೆಂಗೆ ಲಾಗ್ ಮಾಡ್ತಾರಲ್ಲ, ಹಾಂ 1 ಪಾಯಿಂಟ್ ಆನ್ಸರ್ ಅನ್ನಂಗೆ ಆಯ್ತು.
ಅನಿಸಿತ್ತು ಲೈಕ್ ನಿಂಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ತಗೋಬೇಕಾ, ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಹಿಂಗೇನೋ ತಗೋಬೇಕಂತ ಏನಾದರೂ ಅನಿಸಿತ್ತೋ, ಅಥವಾ ಸಣ್ಣ ಗಿಫ್ಟ್ ಆದರೂ ಕೊಟ್ಟಿದ್ದು ನಿಂಗೆ ಇಷ್ಟ ಆಯಿತೋ, ನಿಂಗೇನು ಅನಿಸುತ್ತೆ? ಹಾಗೇನಿಲ್ಲ, ಗಿಫ್ಟ್ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಗಿಫ್ಟ್ ಯಾವುದೇ ಇರಲಿ, ಸಣ್ಣದರಾಗಲಿ ದೊಡ್ಡದರಾಗಲಿ, ಗೋಲ್ಡರಾಗಲಿ ಸಿಲ್ವರಾಗಲಿ, ಯಾವುದಿದ್ರೂ ಗಿಫ್ಟ. ಮೇನ್ ಥಿಂಗ್ ಏನಂದ್ರೆ ಫ್ಯಾಮಿಲಿ ಅವ್ರ ಯಾವ ಥರ ನಿಂಗೆ ಟ್ರೀಟ್ ಮಾಡಿದ್ರು, ಅದಕ್ಕೇನಾದರೂ ಒಂದು ಪಾಯಿಂಟ್ ಒಳಗೆ ಹೇಳ್ಬೋದು. ಏನಿಲ್ಲ, ನಾವು ಸುಮ್ಮನಿರಬೇಕು, ನಮ್ಮ ಕೆಲಸ ಮಾತಾಡಬೇಕು. ಸೊ ನಾವು ಈಗ ಸೈಲೆನ್ಸ್ ಇದ್ದೀವಿ, ಎಲ್ಲ ನಮ್ಮ ಕೆಲಸ ಎಲ್ಲ ಟೈಮ ಆನ್ಸರ್ ಮಾಡ್ತೈತಿ. ಆ್ಯಂಡ್ ಕರ್ಮ ಶೋರ್. ಈಗಿನ ಕಾಲದಾಗ ಹೆಂಗೈತಿ, ಇವಾಗ ಅನ್ಭವಿಸ್ಬೇಕು. ನಾವು ಒಬ್ರಿಗೇನೋ ಕೆಟ್ಟದ್ದು ಮಾಡಿದ್ರೆ ರಿಟರ್ನ್ ಆಗೋದಂತೂ ಗ್ಯಾರಂಟಿ. ನೋಡ್ಬೇಡ್ರಿ ಅಂತಾನೆ ನಾನು ಹೇಳೋದು. ಆ್ಯಂಡ್ ಈ ಶರ್ಟ್ ಪ್ರೈಸ್ ಎಷ್ಟೈತೆ ಅಂತಂದ್ರೆ ಲೈಕ್ ಗೆಸ್ ಏನು ಬೇಡ, 1999 ಐತಿ. ಆ್ಯಕ್ಚುಲಿ ಜಾಸ್ತಿ ಆಯ್ತು ಅಂತ ಹೇಳತ್ತಿದ್ದ ನಮ್ಮನ್ನ, ಬಟ್ ಕಲರ್ ಭಾಳ ಇಷ್ಟ ಆಯ್ತು. ಈ ಥರ ಪಿಸ್ತಾ ಕಲರ್ ಅವ್ನು ಹಾಕಿರಲಿಲ್ಲ. ಸೊ ಇವಾಗ ಜಸ್ಟ್ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಆಮೇಲೆ ಮುಂದೆ ಗೋಲ್ಡ್ ಕೊಡುವಷ್ಟು ಶಕ್ತಿ ಬರಲಿ, ಆ್ಯಂಡ್ ಆದಷ್ಟು ಜಲ್ದಿ ಆಗ್ತೈತಿ, ಅದನ್ನು ಒಂದು ಮಾಡ್ತೀನಿ. ಆ್ಯಂಡ್ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ನಾನು ಲೇಟ್ ಲಾಗ್ ಪೋಸ್ಟ್ ಮಾಡೋದಿದ್ರು ನೀವು ಲೇಟಾಗಿನ ಒಂದೊಂದನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು.